ಸುಮ್ಮನೆ ಹೋಗ್ಬಿಡ್ಬೋದು. 250 ಅಣ್ಣ. ಥ್ಯಾಂಕ್ ಯು. ಬಟ್ ಒಂದು ಏನಾಗುತ್ತೆ, ಇವತ್ತು ನಾನು ಮುಖ್ಯವಾಗಿ ಗಮನಿಸ್ತಾ ಇರೋದೇನಂದ್ರೆ, ತುಂಬಾ ದುರ್ದೈವಿಗಳು ನಾವೆಲ್ಲ. ಕನ್ನಡ ಚಿತ್ರರಂಗದಲ್ಲಿ ಅವತ್ತು ಮೆಜೆಸ್ಟಿಕ್ ನಲ್ಲಿ ಹೋರಾಟ ಮಾಡಿ ನಾವು ಕನ್ನಡ ಸಿನಿಮಾಗಳೇ ಹಾಕಬೇಕು ಅಂತ ಹೇಳಿ ಮಾಡಿದಂದಾಗ 20 ಥಿಯೇಟರ್ ಇತ್ತು. ಇವತ್ತು ಅದೇ ರೋಡಲ್ಲಿ ಬರ್ತಾ ಇದ್ವಿ, 3-4 ಥಿಯೇಟರ್ ಇದೆ. ಒಳ್ಳೊಳ್ಳೆ ಸಿನಿಮಾಗಳು ಓಡ್ತಾ ಹೊತ್ತು, ಯಾವುದು ಓಡ್ಲಿಲ್ಲ ಅಂತಲ್ಲ, ಓಡಿಸಿದ್ರು ಓಡ್ತು. ಬಂಗಾರದ ಮನುಷ್ಯನ ಅಲ್ಲೇ ಹೋಯ್ತು, ನಾಗರಾವು ಅಲ್ಲೇ ಓಡ್ತು, ಆಮೇಲೆ ಭೂತಯ್ಯನ ಮಗ ಅಲ್ಲೇ ಹೋಯ್ತು, ಚೋಮನ ದುಡಿ ಆಗಿರ್ಬೋದು, ಒಂದಾನೊಂದು ಕಾಲದಲ್ಲಿ ಆಗಿರ್ಬೋದು, ಎಲ್ಲ 50 ದಿವಸಕ್ಕೆ ಮೇಲೆ ಓಡ್ತು. ಆ ಒಂದು ಸುವರ್ಣ ಯುಗ ಮತ್ತೆ ಬರಬೇಕು. ನಿಮ್ಮ ಮೂಲಕ ಅದು ಬರಲಿ ಅಂತ ನಾನು ಆಶಿಸ್ತೀನಿ. ಮುಂದೆ ನಿಮ್ಮ ಪ್ರಯತ್ನಗಳೆಲ್ಲ, ಸಣ್ಣ ಪುಟ್ಟ ದೋಷಗಳನ್ನೆಲ್ಲ, ಯಾವತ್ತೂ ನಮ್ಮಲ್ಲಿ ಒಂದು ಗಾದೆ ಇದೆ, ಆನೆ ಕೂಡ ಜಾರಿ ಬೀಳತ್ತೆ ಅಂತ. ಆ ಥರ ಮನಸ್ಸು ಇಟ್ಕೋಬೇಡಿ, ಒಳ್ಳೇದಾಗತ್ತೆ. ಈ ಒಂದು ದಿನ ನೀವು ಸಿನಿಮಾನ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ, ಮುಂದೊಂದು ದಿನ ನಿಮಗೆ ಯಶಸ್ಸು ಕಂಡಿರುತ್ತೆ ಅಂತ ಹೇಳ್ತೀನಿ. ಟೈಟ್ಲ್ ಮಾತ್ರ ಕನ್ನಡದ ಇಟ್ಟಿದ್ದಾರೆ. ಅದು ಟೆಕ್ನಿಕಲ್ ಆಗಿ ಏನಾಗುತ್ತೆ, ಅಣ್ಣ ವಾಸಣ್ಣ ಇವ್ರು ಇನ್ನೂ ಕಿಂಡರ್ ಗಾರ್ಟನ್ ಅಲ್ಲಿ ಇದ್ದಾರೆ, ಇವ್ರು ಇನ್ನೂ ಡಿಗ್ರಿ ಮಾಡ್ಬೇಕು. ಖಂಡಿತ. ಆಮೇಲೆ ಇನ್ನೊಂದೇನಾಗಿದೆ, ಇಲ್ಲ ಅದಕ್ಕೆ ರಂಗಭೂಮಿಗೆ ಬಂದಿದ್ದಾರೆ, ಅದನ್ನೇ ಅವ್ರು ಹೇಳಿದ್ರು. ಮಾರ್ಕೆಟ್ ಔಟ್ ಸ್ಟೇಷನ್ ಎಲ್ಲರಿಗೂ ಗೊತ್ತಾಗಬೇಕು ಇಂಗ್ಲಿಷ್ ಅಂತ ನೀವು ಮಾಡ್ಕೊಂಡಿದ್ದೀರಾ. ಅವ್ರು ಹೇಳ್ದಂಗೆ OTT ಏನೇನೋ ಇದೆ, ಆದ್ರೆ ಫಸ್ಟ್ ಕನ್ನಡ ಇರಬೇಕು, ನೆಕ್ಸ್ಟ್ ಇಂಗ್ಲಿಷಲ್ಲೇ ಇರಲಿ ಆ ವರ್ಡ್. ಇಲ್ಲ, ಈಗ ಇವ್ರಿಗೇನು ಅದನ್ನೇ ಹೇಳಕ್ ಬಂದೆ, ನೀವು ಯಾವುದೇ ನೀವು ಭಾಷೆಯ ಮೇಲೆ ಒಂದು ಇದಿಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ. ಇವತ್ತು ಒಂದು ಕಾಲದಲ್ಲಿ ನಿಮ್ಮ ಕನ್ನಡ ನೀವು ಇದು ಕಂಟೋನ್ಮೆಂಟ್ ಕಡೆ ಎಲ್ಲ ನೋಡಕ್ಕೆ ಆಗಲ್ಲ. ಇವತ್ತು ಹೆಮ್ಮೆಯಿಂದ ಯಾವುದೇ ಮಾಲ್ಗಳು ಕೂಡ ಫಸ್ಟ್ ಕನ್ನಡ ಹಾಕಿರ್ತಾರೆ. ಗಾಡಿಯೋ ಇನ್ನೊಂದು ಯಾವ್ದೋ ಒಂದು ಅಂಗಡಿ, ಇದು ಅಂಗಡಿ, ಹೋಟೆಲ್ ಹೆಸರು ಇಲ್ಲ ಹೋರಾಟ ಮಾಡುದು. ಅಲ್ಲಲ್ಲ ಹೋರಾಟಗಾರರು ಎಂತೆಂತ ಹೋರಾಟಗಾರರು. ಅದನ್ನ ಯಾಕೆ ಮಾಡುದು ಅಂತಂದ್ರೆ ನಮ್ತನ ಉಳಿಬೇಕು ಅಂತ. ಅಲ್ಲಿವರೆಗೂ ಬೇರೆ ಭಾಷಿಕರೇ ಚೆನ್ನಾಗಿ ಮೆರೆದು ಹೋದವರು. ಅದಕ್ಕೆ ನಾವೆಲ್ಲ ಅಷ್ಟು ಕಾಳಜಿಯಿಂದ ಹೇಳ್ತಾ ಇರೋದು. ಅದನ್ನ ಅವ್ರು ಹೇಳಿದಾಗೆ ಆ ಕೆಲಸವನ್ನು ಮಾಡಿ. ಮುಖ್ಯವಾಗಿ ನನಗೆ ಏನು ಅಂತಂದ್ರೆ, ಚೋಮನ ದುಡಿ ಅಂತ ನೀವು ಆಯ್ಕೆ ಮಾಡ್ಕೊಂಡ್ರಲ್ಲ, ಬೇರೆ ಎಲ್ಲೂ ಕೂಡ ಕ್ರಾಂತಿ ಮಾಡಕ್ ಸಾಧ್ಯ ಇರ್ಲಿಲ್ವಾ? ನಾನು ಸುಮ್ಮನೆ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಮನೆ ರಿಷಬ್ ಶೆಟ್ಟಿ ಅವ್ರು ಕೇಳಿದ್ರು, ಅಣ್ಣ ನಾನು ಒಂದಾನೊಂದು ಕಾಲದಲ್ಲಿ ಮತ್ತೆ ರೀಮೇಕ್ ಮಾಡಬಹುದಾ ಅಂತ ಕೇಳಿದ್ರು. ಅಲ್ಲಿ ಎಲ್ಲ ಸತ್ತೋಗ್ಬಿಟ್ಟಿದೀವಿ. ನೀವು ಆ ಸಿನಿಮಾ ನೋಡಿದ್ರೆ ಎಲ್ಲರೂ ಸತ್ತೋಗಿದ್ದಾರೆ. ಯಾರು ಉಳ್ಕೊಂಡಿದ್ದಾರೆ ಹೇಳಿ? ಇಲ್ಲ, ಸುಂದರ ಕೃಷ್ಣ ಅರಸ್ ಆಕ್ಟ್ ಮಾಡಿದ್ರೆ ಸತ್ತೋಗ್ಬಿಡ್ತೀನಲ್ಲ. ಅಲ್ಲಿ ಶಂಕರ್ನ ಹೋಗ್ತಾರೆ, ಕಥೆನಲ್ಲಿ ಹೇಳ್ತಿದ್ದೇನೆ. ಅಂದ್ರೆ ರೀಮೇಕ್ ಮಾಡ್ಬೇಕಾದ್ರೆ ಇವರು ಕಾಲ ಉಳ್ಕೊಂಡಿದ್ದಾರೆ, ಅಲ್ಲಿ ಬೆಳ್ಳಿ ಉಳ್ಕೊಂಡಿದ್ದಾರೆ ಅಂತ ಸಿನಿಮಾ ಮಾಡಿದ್ರು. ಇಬ್ರಿಲ್ಲ ಅಂದ್ರೆ ಸಿನಿಮಾ ಆಗ್ತಾ ಇರ್ಲಿಲ್ಲ ಅಲ್ವಾ? ಪಾಯಿಂಟ್ ಇಸ್ ದಟ್. ಉಳಿದಾಗ ಏನಾಗತ್ತೆ ಅನ್ನೋದೇ ಇವತ್ತಿನ ಪ್ರಶ್ನೆ. ಇದ್ರೆ ಏನಾಗ್ತಾ ಇದೆ, ಹಿಂದಿನಲ್ಲಿ ಇದ್ರೆ ಏನಾಗ್ತಾ ಇದೆ, ಏನೂ ಬೇಡ. ಕನ್ನಡದಲ್ಲಿ ಇದ್ದಿಂದ ನಾನು ಗಟ್ಟಿ ಕನ್ನಡಿಗ ಆಗಿದ್ದೀನಿ. ನಿಮ್ಮ ಜೊತೆಲಿ ನಾನು ವೆರಿ ಪ್ರೌಡ್. ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೀನಿ, ನಾವೇನೇ ಸಂಪಾದನೆ ಮಾಡ್ಬೇಕಾದ್ರೆ ನಮ್ಮ ಭಾಷೆ ಮೇಲೆ ಇರಬೇಕು, ನಮ್ಮ ಭಾವನೆ ಮೇಲೆ ಇರಬೇಕು. ಅದಕ್ಕೆ ತುಂಬಾ ಖುಷಿ. ಇವತ್ತು ಸಂಜೆ ರಾಜೇಶ್ ನೀವು ಬನ್ನಿ ಅಂತ ಸ್ವಲ್ಪ ಲೇಟ್ ಆಗಿದ್ರು ಪರವಾಗಿಲ್ಲ, ಲೇಟೆಸ್ಟ್ ಆಗಿದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಎಲ್ರಿಗೂ. ಬಿಚ್ಚುಗತ್ತಿಯ ಗಂಟರ ಬಲ್ಲಿರೇನು ಸಿನಿಮಾಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮಸ್ಕಾರ.